ಎಲ್ಲ ಮಹಿಳೆಯರು ನೋಡ್ಲೇಬೇಕಾದ ಸುದ್ದಿ. ಸೀರೆ ಉಟ್ಟು ಬೈಕಲ್ಲಿ ಹೋಗುವಾಗ ಹುಷಾರ್, ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರಬಹುದು ಸೀರೆ. ಬೈಕ್ ಚಕ್ರಕ್ಕೆ ಸೀರೆ ಸಿಲುಕಿ ಭೀಕರ ಅಪಘಾತ ನಡೆದಿದೆ. ಯಾರ್ಯಾರು ಸೀರೆ ಉಟ್ಟು ಬೈಕಲ್ಲಿ ಹೋಗ್ತಿರೋ ದಯವಿಟ್ಟು ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಸೀರೆ ಉಟ್ಟು ಬೈಕಲ್ಲಿ ಹೋಗುವಾಗ ನಿಮ್ಮ ಹುಷಾರ್ನಲ್ಲಿ ನೀವಿರಲೇಬೇಕು, ಇಲ್ಲದಿದ್ರೆ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರಬಹುದು ಸೀರೆ. ಬೈಕ್ ಚಕ್ರಕ್ಕೆ ಸೀರೆ ಸಿಲುಕಿ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಬೈಕ್ ಚಕ್ರಕ್ಕೆ ಸೀರೆ ಸಿಲುಕಿ ಬೈಕ್ನಿಂದ ಮಹಿಳೆ ಬಿದ್ದಿದ್ದಾಳೆ. ಇದು ಮಂಗಳೂರು ನಗರದ ಹೊರ ವಲಯದ ಬಳಿ ನಡೆದಿರುವಂತಹ ಘಟನೆ. ಸುರತ್ಕಲ್ನ ಕಾನಾ ಬಳಿ ಬೈಕ್ನಿಂದ ಮಹಿಳೆ ಬಿದ್ದಿದ್ದಾರೆ. ಮಗನ ಜೊತೆಗೆ ಹಿಂದೆ ಕೂತು ಅಮ್ಮ ಹೋಗ್ತಾ ಇದ್ರು. ಬಸ್ನ ಸಿಸಿ ಕ್ಯಾಮೆರಾದಲ್ಲಿ ಅವರು ಬೀಳುವಂತಹ ದೃಶ್ಯ ಸೆರೆಯಾಗಿದೆ. ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾರೆ. ಬೈಕಲ್ಲಿ ಮಗನ ಜೊತೆ ಹೋಗುವಾಗ ಸೀರೆ ಸಿಕ್ಕಾಕೊಂಡಿದೆ ಬೈಕ್ನ ಚಕ್ರಕ್ಕೆ. ಆಗ ಮಹಿಳೆ ಕೆಳಗೆ ಬಿದ್ದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸಬಹುದು ಮಹಿಳೆ ಹೇಗೆ ಬಿದ್ದಿದ್ದಾರೆ. ಮಹಿಳೆ ಬೀಳುವಂತಹದ್ದು ವೆಹಿಕಲ್ ಒಂದು ರಭಸ ಕೂಡ ನೀವಿಲ್ಲಿ ಗಮನಿಸಬಹುದು. ಆಗಿದ್ದಿಷ್ಟೇ, ಮಗನ ಜೊತೆ ಬೈಕಲ್ಲಿ ಅಮ್ಮ ಹೋಗ್ತಾ ಇದ್ದು ಅಮ್ಮನ ಸೀರೆ ಚಕ್ರಕ್ಕೆ ಸಿಕ್ಕಾಕೊಂಡಿದೆ. ಇಮಿಡಿಯೇಟ್ ಆಗಿ ತಾಯಿ ಕೆಳಗೆ ಬೀಳ್ತಾರೆ. ಹೆಲ್ಮೆಟ್ ಇಲ್ಲದೆ ವೇಗವಾಗಿ ಬೈಕಲ್ಲಿ ಹೋಗ್ತಾ ಇದ್ರು ಮಗ ಹಾಗೂ ಅಮ್ಮ. ಆಗ ಸೀರೆ ಕೂಡ ಚಕ್ರಕ್ಕೆ ಸಿಕ್ಕಾಕೊಂಡಿದೆ. ಸೀರೆ ಚಕ್ರಕ್ಕೆ ಸಿಕ್ಕಾಕೊಂಡ ರಭಸಕ್ಕೆ ಅಲ್ಲಿ ತಾಯಿ ಕೆಳಗೆ ಬಿದ್ದಿದ್ದಾರೆ. ಸ್ವಲ್ಪ ದೂರ ಹೋಗಿ ಮಗಂಗೆ ಗೊತ್ತಾಗಿದೆ ಅಮ್ಮ ಬಿದ್ದಿದ್ದಾರೆ ಅಂತ ಹೇಳಿ. ಆದರೆ ಅದೃಷ್ಟವಶಾತ್ ತಾಯಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಗಾಗಿ ಇಂತಹ ಒಂದು ಘಟನೆಗಳು ನಮಗೆ ಪಾಠ. ಕಾರಣ ಸೀರೆ ಸಿಕ್ಕಾಕೊಳ್ಳೋದು ಅಥವಾ ವೇಲ್ ಸಿಕ್ಕಾಕೊಳ್ಳೋದು, ಈ ಥರದ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಯಾರ್ಯಾರು ಸೀರೆ ಉಟ್ಟು ವೆಹಿಕಲ್ ಅಲ್ಲಿ ಹೋಗೋದು ಅಥವಾ ಬೈಕಲ್ಲಿ ಹೋಗೋದು ಅಥವಾ ಸಲ್ವಾರ್ ಹಾಕೊಂಡು ಹೋಗೋ ಆ ವೇಲ್ಗಳ ಚಕ್ರಕ್ಕೆ ಸಿಕ್ಕಾಕೊಳ್ಳೋದು, ಇಂತಹ ಅನೇಕ ಘಟನೆಗಳನ್ನು ನೋಡ್ತಾ ಇರ್ತೀವಿ. ಇಲ್ಲಿ ಆಗಿರುವಂತಹ ಘಟನೆ ಏನು, ಅವರ ಸ್ಥಿತಿ ಈಗ ಹೇಗಿದೆ, ಯಾಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರಾ, ಹೇಗೆ? ನವಿತಾ, ಬೈಕ್ ಅಥವಾ ಸ್ಕೂಟರ್ ಅಲ್ಲಿ ಹೋಗುವಂತ ಮಹಿಳೆಯರು ಈ ದೃಶ್ಯವನ್ನ ನೋಡ್ಲೇಬೇಕು. ಯಾಕಂದ್ರೆ ಎಷ್ಟು ಜಾಗರೂಕ ಇದ್ರೂ ಕೂಡ ಸಾಲೋದಿಲ್ಲ, ಅಷ್ಟರ ಮಟ್ಟಿಗೆ ಈ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರಬಹುದು. ಈ ಘಟನೆ ಆಗಿರುವಂತದ್ದು ಮಂಗಳೂರು ನಗರ ಹೊರವಲಯದ ಸುರತ್ಕಲ್ ಸಮೀಪದ ಕಾನಾ ಎಂಬಲ್ಲಿ. ಆ ಬೈಕ್ನ ಹಿಂಭಾಗದಲ್ಲಿ ಬಸ್ ಬರ್ತಾ ಇತ್ತು. ಆ ಬಸ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ವಿಡಿಯೋ ಸೆರೆಯಾಗಿರುವಂತದ್ದು. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸ್ತಾ ಇದ್ದೇವೆ, ತಾಯಿ ಮತ್ತು ಮಗ ಇಬ್ರು ಹೋಗ್ತಾ ಇದ್ದಾರೆ. ಇಬ್ರು ಕೂಡ ಹೆಲ್ಮೆಟ್ ಹಾಕಿಲ್ಲ. ಸಾಕಷ್ಟು ವೇಗದಲ್ಲಿ ಮಗ ತನ್ನ ಬೈಕನ್ನ ಓಡಿಸ್ತಾ ಇರ್ತಾನೆ. ಹಿಂದ್ಗಡೆಯಿಂದ ತಾಯಿ ಇರ್ತಾರೆ. ಅವರ ಸಾರಿ ಚಕ್ರಕ್ಕೆ ಸಿಲುಕಿ ಅವರು ರೋಡಿಗೆ ಬಿದ್ದಿರುವಂತದ್ದು. ತಲೆಗೆ ಗಂಭೀರವಾಗಿ ಗಾಯ ಆಗಿದೆ. ತಕ್ಷಣವಾಗಿ ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯ ಅವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಈ ದೃಶ್ಯ ಸಾಕಷ್ಟು ಪಾಠವನ್ನ ಕಲಿಸುತ್ತೆ. ಜನರು ಮತ್ತಷ್ಟು ಜಾಗೃತರಾಗಿರ್ಬೇಕು. ಯಾಕೆ ರಸ್ತೆ ಸುರಕ್ಷಾ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಈ ದೃಶ್ಯವೇ ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ಪೊಲೀಸರು ವಿಶೇಷವಾಗಿ ಮನವಿ ಮಾಡಿದ್ದಾರೆ, ರಸ್ತೆಯಲ್ಲಿ ಹೋಗುವಾಗ ಹೆಲ್ಮೆಟ್ ಅನ್ನು ಧರಿಸಿ. ಯಾವುದೇ ಪೊಲೀಸ್ ಭಯ ಅಥವಾ ಫೈನ್ ನ ಭಯಕ್ಕಾಗಿ ಹೆಲ್ಮೆಟ್ ಹಾಕೋದು ಬೇಡ, ತಮ್ಮ ರಕ್ಷಣೆಗಾಗಿ ಹೆಲ್ಮೆಟ್ ಅನ್ನು ಹಾಕಬೇಕು ಅಂತ ಹೇಳಿ ಈಗ ಪೊಲೀಸರು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಸದ್ಯ ತಾಯಿಯ ಆರೋಗ್ಯ ಸುಧಾರಣೆ ಕಂಡಿದೆ, ಆದ್ರೆ ಅದೃಷ್ಟವಶಾತ್ ಏನೂ ಕೂಡ ಆಗಿಲ್ಲ. ಆದ್ರೆ ಆ ಡಾಮರ್ ರೋಡಿಗೆ ಬಿದ್ದಂತ ಪರಿಣಾಮವಾಗಿ ತಲೆಗೆ ಏಟಾಗಿದೆ. ಹಿಂಭಾಗದಲ್ಲೇ ಬಸ್ ಬರ್ತಾ ಇತ್ತು. ಸಾಮಾನ್ಯವಾಗಿ ಆ ದಾರಿಯಲ್ಲಿ ಆ ಬಸ್ಗಳು ಸಾಕಷ್ಟು ವೇಗವಾಗಿ ಓಡಾಟವನ್ನ ಮಾಡ್ತಾ ಇರುತ್ತೆ. ಆದ್ರೆ ಆ ಹಿಂಭಾಗದಲ್ಲಿರುವಂತಹ ಬಸ್ ಅದು ಸ್ಲೋ ಆಗಿ ಬರ್ತಾ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ದುರ್ಘಟನೆಗಳು ಕೂಡ ಆಗಿಲ್ಲ. ಬಸ್ನ ಚಾಲಕ ತಕ್ಷಣವಾಗಿ ಬಸ್ ಅನ್ನ ನಿಲ್ಲಿಸಿ ಆ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸೋಕೆ ಅವನು ಕೂಡ ಸಹಕಾರ ಕೊಟ್ಟಿರೋದನ್ನು ಕೂಡ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಆ ನಾಗರಿಕರು ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು ಮತ್ತು ಪೊಲೀಸರು ಮತ್ತು ಕಾನೂನು ಹೇಳುವಂತಹ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಈಗ ಪೊಲೀಸರು ಮನವಿಯನ್ನ ಮಾಡ್ತಾ ಇರುವಂತದ್ದು. ನವಿತಾ, ಕಿಶನ್, ಇದು ಯಾವಾಗ ನಡೆದಿರೋದು, ಜೊತೆಗೆ ಎಲ್ಲಿಗೆ ಹೋಗ್ತಾ ಇದ್ರು ತಾಯಿ ಮಗ, ಹಾಗೇನೆ ಅವರ ಹಿನ್ನೆಲೆ ಏನು? ಪ್ರಮುಖವಾಗಿ ಈಗ ಸಾಕಷ್ಟು ನಾವು ಗಮನಿಸ್ತಾ ಇರ್ತೀವಿ, ಹೆಲ್ಮೆಟ್ ಹಾಕದೇ ಇದ್ರೆ ಈಗ ಅವ್ರಿಗೆ ಅಂದ್ರೆ ದಂಡವನ್ನ ಹಾಕೋದು ಅಥವಾ ಅವರನ್ನ ಹಿಡಿಯುವಂತಹ ಕೆಲಸಗಳು ಕೂಡ ಆಗತ್ತೆ. ಅಲ್ಲಿ ಅಂತಹ ಕೆಲಸ ಆಗಿಲ್ವಾ, ಹೇಗೆ? ನವಿತಾ, ಇದು ಕಳೆದ ತಿಂಗಳು 26ನೇ ತಾರೀಕು ಆಗಿರೋದು. ಸದ್ಯ ತಡವಾಗಿ ಆ ವಿಡಿಯೋ ಬೆಳಕಿಗೆ ಬಂದಿರುವಂತದ್ದು. ತಾಯಿ ಮತ್ತು ಮಗ ಸುರತ್ಕಲ್ನಿಂದ ಕಾನಕ್ಕೆ ಅವರ ಮನೆಗೆ
ಹೋಗ್ತಾ ಇದ್ರು ಎಂಬ ಮಾಹಿತಿ, ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು, ಅವರು ಹೆಲ್ಮೆಟ್ ಅನ್ನ ಧರಿಸದೆ ಹೋಗ್ತಾ ಇರುವಂತದ್ದು, ಅದು ಕೂಡ ಸಾಕಷ್ಟು ಅಡಚಣೆ ಉಂಟಾಗತ್ತೆ. ಅವರ ಯಾವುದೇ ಇನ್ಶೂರೆನ್ಸ್ ಪ್ರಕ್ರಿಯೆಗಳು ಇದಕ್ಕೆ ನಡೆಯೋದಿಲ್ಲ. ಹಾಗಾಗಿ ಯಾವುದೇ ಇನ್ಶೂರೆನ್ಸ್ ಗಳಿದ್ರೂ ಕೂಡ ಈ ರೀತಿಯಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲಿಸದೆ ಹೋದ್ರೆ ಆ ನಿಯಮಗಳು ಇನ್ಶೂರೆನ್ಸ್ಗೆ ಅಪ್ಲೈ ಆಗೋದಿಲ್ಲ ಅನ್ನೋದನ್ನ ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು. ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಸಾಕಷ್ಟು ಜನ ಈ ರೀತಿಯಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರೋದು ಕೂಡ ಪೊಲೀಸರ ಗಮನಕ್ಕೆ ಬರ್ತಾ ಇದೆ. ಇದು ಮಧ್ಯಾಹ್ನ ಸುಮಾರು 12:15 ಆ ಹೊತ್ತಿಗೆ ಆಗಿರುವಂತಹ ಘಟನೆ. ಸಂಜೆ ವೇಳೆಗೆ ಪೊಲೀಸರು ಅಲ್ಲಲ್ಲಿ ನಿಲ್ತಾರೆ. ಈ ರೀತಿಯಾಗಿ ಯಾರೆಲ್ಲ ಹೆಲ್ಮೆಟ್ ಗಳನ್ನ ಹಾಕದೆ ಹೋಗ್ತಾ ಇರ್ತಾರೋ ಅವರನ್ನು ಹಿಡಿದು ಫೈನ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇದು ಮಧ್ಯಾಹ್ನದ ಆ ವೇಳೆಗೆ ಆಗಿರುವಂತಹ ಘಟನೆ. ತಾಯಿ ಮತ್ತು ಮಗ ಆ ಬೈಕಲ್ಲಿ ಇದ್ರು. ಮಗನ ಅಜಾಗರೂಕತೆಯ ಚಲನೆ ಈ ಘಟನೆಗೆ ಕಾರಣ ಅನ್ನೋದನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ನವಿತಾ, ಏನಾದ್ರು ಕೇಸ್ ಆಗಿದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಜೊತೆಗೆ ಈ ವಿಡಿಯೋನೇ ಇಟ್ಕೊಂಡು ಏನಾದ್ರು ಪೊಲೀಸರು ಎಚ್ಚರಿಕೆಯಾಗಿ ಜಾಗೃತಿ ಮೂಡಿಸುವ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಸದ್ಯಕ್ಕೆ ಸುರತ್ಕಲ್ ಠಾಣಾ ಪೊಲೀಸರು ಆ ಮಗನನ್ನ ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾಗಿ ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಅವಘಡಗಳು ಆಗುತ್ತೆ ಅನ್ನೋದನ್ನ ಕೂಡ ಆತನಿಗೆ ತಿಳಿ ಹೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಕೇಸ್ ಹಾಕುವಂತ ಪ್ರಕ್ರಿಯೆಗಳು ಕೂಡ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಆಗಿದೆ. ಆದ್ರೆ ತಾಯಿಯ ಜೀವ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೂಡ ಸಾಕಷ್ಟು ಮುಂಜಾಗ್ರತೆಗಳನ್ನ ವಹಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಗೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಅಲ್ಲಿ ಮಾಡ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.